ಮನೆ ಕೂತಿದ್ದಾರೆ ಅವರು. ಸೊ 4ನೇ ಮನೆ ಕೂತಿದ್ರೆ ಏನಾಗತ್ತೆ, ಅವ್ರಿಗೆ ಕಂಫರ್ಟ್ ಝೋನು, ಅವ್ರಿಗೆ ಸುಖ ಸ್ಥಾನ ಅಂತ ಕರೀತಾರೆ ಅದನ್ನ. ಅವಾಗ ಏನಾಗತ್ತೆ, ಅವ್ರು ಗಾಡಿ ಓಡಿಸೋದಕ್ಕೆ, ಗಾಡಿ ಖರೀದಿ ಮಾಡಕ್ಕೆ, ಆಮೇಲೆ ನಂತರ ಏನು ಮನೆ ಚೇಂಜ್ ಆಗಕ್ಕೆ, ಆಮೇಲೆ ನಂತರ ಚೆನ್ನಾಗಿರೋ ಕಂಫರ್ಟ್ ತರ ಮೀನ್ಸ್ ಅವ್ರಿಗೆ ಸ್ವಲ್ಪ ಸುಖವಾದ ಅವ್ರು ಅನ್ಕೊಳ್ಳೋ ತರ ರೀತಿಯಲ್ಲಿ ಬಂದು ಮನೆ ಹುಡ್ಕೋದು, ಇಲ್ಲ ಮನೆ ಸಿಗೋದು, ಇಲ್ಲ ಗಾಡಿ ತಗೊಳೋದು, ಈ ಖರೀದಿ ಮಾಡಕ್ಕೆ ಎಲ್ಲ ಬಂದು ಅವರಿಗೆ ಬಂದು ಅನುಕೂಲ ಇರತ್ತೆ. ನಂತರ ತಾಯಿಗೂ ಚೆನ್ನಾಗಿರತ್ತೆ. ಕಾರಣ ಯಾಕಂದ್ರೆ 4ನೇ ಭಾವ ತಾಯಿ ಸ್ಥಾನ ಅಂತ ಕರೀತಾರೆ, ಮಾತೃಸ್ಥಾನ ಅಂತ ಕರೀತಾರೆ. ಸೊ ಅವ್ರ ತಾಯಿಗೂ ಚೆನ್ನಾಗಿರತ್ತೆ. ಮಾತೃಸ್ಥಾನ ಅಂತ ಕರೀತಾರೆ, ಸುಖ ಸ್ಥಾನ ಅಂತ ಕರೀತಾರೆ. ಈ ಸ್ಥಾನ ಬಂದು ಬೆಳೆಯುತ್ತೆ, ಮೀನ್ಸ್ ಏನಾಗತ್ತೆ ಚೆನ್ನಾಗಿರತ್ತೆ ಅಂತ ಅರ್ಥ. ಬಟ್ ಗುರು ಕೂತಿರೋ ಜಾಗ ಅಂತ ನೋಡೋ ಜಾಗಕ್ಕೆ ಬಂದು ಪವರ್ ಅಧಿಕ ಅದರಿಂದ ಏನಾಗತ್ತೆ, ಇದು ಸ್ವಲ್ಪ ಮೆತ್ತಗಡಿಯುತ್ತೆ. ಈ 4ನೇ ಭಾವ ಜಾಗ ಸ್ವಲ್ಪ ಮೆತ್ತಗಡಿಯುತ್ತೆ, ಬಟ್ ಚೆನ್ನಾಗಿರತ್ತೆ. ಓಕೆನಾ. ನಂತರ 8ನೇ ಭಾವ ಅಂತ ನೋಡ್ಬಿಡ್ತಾರೆ. ಸೊ 8ನೇ ಭಾವ ನೋಡೋಕೆ ಬಂದು ಕಷ್ಟ ಆಲ್ರೆಡಿ ಆ ಭಾವ ಬಂದ್ರೆ ನಿಮ್ಗೆ. ಸೊ 4ನೇ ಮನೆ ಕೂತಿದ್ರೆ ಏನಾಗತ್ತೆ, ಅವ್ರಿಗೆ ಕಂಫರ್ಟ್ ಝೋನು, ಅವ್ರಿಗೆ ಸುಖ ಸ್ಥಾನ ಅಂತ ಕರೀತಾರೆ ಅದನ್ನ. ಅವಾಗ ಏನಾಗತ್ತೆ, ಅವ್ರು ಗಾಡಿ ಓಡಿಸೋದಕ್ಕೆ, ಗಾಡಿ ಖರೀದಿ ಮಾಡಕ್ಕೆ, ಆಮೇಲೆ ನಂತರ ಏನು ಮನೆ ಚೇಂಜ್ ಆಗಕ್ಕೆ, ಆಮೇಲೆ ನಂತರ ಚೆನ್ನಾಗಿರೋ ಕಂಫರ್ಟ್ ತರ ಮೀನ್ಸ್ ಅವ್ರಿಗೆ ಸ್ವಲ್ಪ ಸುಖವಾದ ಅವ್ರು ಅನ್ಕೊಳ್ಳೋ ತರ ರೀತಿಯಲ್ಲಿ ಬಂದು ಮನೆ ಹುಡ್ಕೋದು, ಇಲ್ಲ ಮನೆ ಸಿಗೋದು, ಇಲ್ಲ ಗಾಡಿ ತಗೊಳೋದು, ಈ ಖರೀದಿ ಮಾಡಕ್ಕೆ ಎಲ್ಲ ಬಂದು ಅವರಿಗೆ ಬಂದು ಅನುಕೂಲ ಇರತ್ತೆ. ನಂತರ ತಾಯಿಗೂ ಚೆನ್ನಾಗಿರತ್ತೆ. ಕಾರಣ ಯಾಕಂದ್ರೆ 4ನೇ ಭಾವ ತಾಯಿ ಸ್ಥಾನ ಅಂತ ಕರೀತಾರೆ, ಮಾತೃಸ್ಥಾನ ಅಂತ ಕರೀತಾರೆ. ಸೊ ಅವ್ರ ತಾಯಿಗೂ ಚೆನ್ನಾಗಿರತ್ತೆ. ಮಾತೃಸ್ಥಾನ ಅಂತ ಕರೀತಾರೆ, ಸುಖ ಸ್ಥಾನ ಅಂತ ಕರೀತಾರೆ. ಈ ಸ್ಥಾನ ಬಂದು ಬೆಳೆಯುತ್ತೆ, ಮೀನ್ಸ್ ಏನಾಗತ್ತೆ ಚೆನ್ನಾಗಿರತ್ತೆ ಅಂತ ಅರ್ಥ. ಬಟ್ ಗುರು ಕೂತಿರೋ ಜಾಗ ಅಂತ ನೋಡೋ ಜಾಗಕ್ಕೆ ಬಂದು ಪವರ್ ಅಧಿಕ ಅದರಿಂದ ಏನಾಗತ್ತೆ, ಇದು ಸ್ವಲ್ಪ ಮೆತ್ತಗಡಿಯುತ್ತೆ. ಈ 4ನೇ ಭಾವ ಜಾಗ ಸ್ವಲ್ಪ ಮೆತ್ತಗಡಿಯುತ್ತೆ, ಬಟ್ ಚೆನ್ನಾಗಿರತ್ತೆ. ಓಕೆನಾ. ನಂತರ 8ನೇ ಭಾವ ಅಂತ ನೋಡ್ಬಿಡ್ತಾರೆ. ಸೊ 8ನೇ ಭಾವ ನೋಡೋಕೆ ಬಂದು ಕಷ್ಟ ಆಲ್ರೆಡಿ ಆ ಭಾವ ಬಂದ್ರೆ ನಿಮ್ಗೆ ಕಷ್ಟ,